ನಮ್ಮ ಐತಿಹಾಸಿಕ ಲಕ್ಕುಂಡಿಯಲ್ಲಿ 101 ದೇವಸ್ಥಾನ 101 ಬಾವಿ ಇದ್ದು ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರ ಅರಸರು ಆಳಿದಂತ ನಾಡು. ಹೀಗಾಗಿ 4 ಸಾಮ್ರಾಜ್ಯದ ಒಂದು ಸಂಪತ್ತು ಇಲ್ಲಿ ಇದೆ ಅಂತ ಹೇಳಿ ಸಾಕಷ್ಟು ಬಾರಿ ಈಗಾಗಲೇ ಇನ್ನೊಂದು 10 ವರ್ಷದಿಂದ 12 ವರ್ಷದಿಂದ ಈ ಮೋಟು ಬಸಪ್ಪ ಅಂತೇಳಿ ಒಂದು ದೇವಸ್ಥಾನದಲ್ಲಿ, ಸೋಮನಕಟ್ಟಿ ಈಶ್ವರ ದೇವಸ್ಥಾನದಲ್ಲಿ ಹಾಗೂ ಪುರದ ಹನುಮಪ್ಪ ಅಂತ ಅಲ್ಲಿ ಬೇರೆ ಊರಿನ ಜನ ಬಂದು ವಾಮಾಚಾರ ಮಾಡಿ ಮಾಟ ಮಂತ್ರ ಮಾಡಿ ನಿಧಿ ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಸಾಕಷ್ಟು ನಮ್ಮ ಜನ ಹಿರಿಯರು ಹೇಳಿದ್ದಾರೆ. ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಆ ದೇವಸ್ಥಾನದ ಮುಂದೆ ಒಂದು ಗುಂಡಿ ಆಕಾರದ ತೆಗ್ಗು ಸತ ತೆಗೆದಿದ್ದಾರೆ. ಏನು ನಿಧಿ ಎಬ್ಸಕ್ಕ ಸರ್ಪ ಕಾವಲಿರ್ತಾವು, ಕೋನ ಕಾವಲಿರ್ತಾವ ಅಂತ ಹೇಳಿ ಇದು ವಾಮಾಚಾರ ಮಾಡಿಸಿ ಅವಕ್ಕೆ ದಿಗ್ಬಂಧನ ಮಾಡಿ ಏನೋ ತಗೊಂಡು ಹೋಗಿದ್ದಾರೆ ನಿಧಿ ಅಂತೇಳಿ ಸಾಕಷ್ಟು ನಮ್ಮ ಊರಿನ ಹಿರಿಯರು ಹೇಳ್ತಾ ಇದ್ದಾರೆ. ಸಾಕಷ್ಟು ಪತ್ರಿಕೆಗಳು ಕೂಡ ಅಂದು ಬಂದಿತ್ತು ಸರ್. ಹಾಗಾಗಿ ಈ ವಾಮಾಚಾರಕ್ಕೆ ನಿಧಿಗೆ ನಂಟು ಇರಬಹುದು ಅನ್ನುವ ಒಂದು ನಮಗೂ ಕೂಡ ಸಂಶಯ ಇದೆ ಸರ್. ಇಲ್ಲ, ಅದು ಹಿರಿಯರು ಹೇಳ್ತಾರ್ರಿ ಸಿಗ್ಬೋದು ಅಂತ ಹೇಳಿ. ಬಟ್ ಅಂತದ್ ಮಾಡಿದ್ದು ಉದಾಹರಣೆನೂ ನಮ್ ಕಣ್ಣಿಗೆ ಕಾಣ್ತಾವ್ರಿ. ಈಗ ಅವರು 10-15 ವರ್ಷದಿಂದ ಮಾಡ್ಯಾರ ಅಂತ ಏನ್ ಹೇಳ್ತಿದ್ರಲ್ಲ, ಈಗ ಹೋಗಿ ಅಲ್ಲಿ ನೋಡಿದ್ರ ಗುಂಡಿ ಬಿದ್ದವ್ರಿ, ಗುಂಡಿ ಬಿದ್ದವ್. ಅವಾಗ ನಿಂದ ವಾಮಾಚಾರ ಮಾಟ ಮಂತ್ರ ಮಾಡಿ ಅವನೇನಾರ ದಕ್ಕಿಸ್ಕೊಂಡಿರ್ಬೋದು. ಅದೇ ಈಗೇನು ಹೇಳಿದ್ನಲ್ಲ ಸರ್, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಅರಸರು 4 ರಾಜ್ಯದ ಉಪರಾಜಧಾನಿ ಲಕ್ಕುಂಡಿಯಾಗಿತ್ತು. ಹಿಂಗಾಗಿ ಸಾಕಷ್ಟು ಸಂಪತ್ತು ಭರಿತವಾಗಿತ್ತು. 101 ದೇವಸ್ಥಾನ, 101 ಬಾವಿ. ಎಲ್ಲಿ ದೇವಸ್ಥಾನಗಳು ಹೆಚ್ಚಿಗೆ ಕಟ್ಟಿದ್ರು, ಹೆಚ್ಚಿಗೆ ಬಾವಿ ಅದಾವಂದ್ರ ಆ ಊರು ಸಾಕಷ್ಟು ಶ್ರೀಮಂತವಾಗಿ ಕುಡಿತ ಅನ್ನೋದಕ್ಕೆ ನಮ್ಮ ಲಕ್ಕುಂಡಿ ಉದಾಹರಣೆ ಸರ್. 14ನೇ ಶತಮಾನಕ್ಕಿಂತ ಮೊದಲು ಇದು ಒಂದು ನಗರ ಆಗಿತ್ತು, ಬಹುದೊಡ್ಡ ವ್ಯಾಪಾರಿ ಕೇಂದ್ರ ಇದು. ಮುಂದೆ 12ನೇ ಶತಮಾನದಲ್ಲಿ ವಾಣಿಜ್ಯಿಕ ನಗರ ಆಯ್ತು, ಆರ್ಥಿಕ ನಗರ ಆಯ್ತು. 10ನೇ ಶತಮಾನದಲ್ಲಿ ಇದು ಒಂದು ಕನ್ನಡ ಪಾರಂಪರಿಕ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಅತ್ತಿಮಬ್ಬೆಯ ನಾಡಾಗಿ ಕಾಣ್ತು. ಇಲ್ಲಿ ಅನೇಕ ರಾಜರು ಆಳಿದ್ದಾರೆ. ಸೊ ರಾಜರ ಆಡಳಿತ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ. ಅವಾಗ ಎಲ್ಲಿ ಟ್ರೆಜರಿಗಳು ಅವು ಬ್ಯಾಂಕು ಏನು ಇರ್ತಿರ್ಲಿಲ್ಲ. ಅಲ್ಲಿ ಏನ್ ಮಾಡ್ತಿದ್ರು, ಯುದ್ಧಗಳು ಬಂದಾಗ ಹಣ ಅಂದ್ರೆ ಅವತ್ತು ನೋಟ್ ಇರ್ಲಿಲ್ಲ, ನಾಣ್ಯಗಳು, ಇನ್ನ ಚಿನ್ನ, ಅವನು ಹೂತ್ ಹಾಕ್ತಿದ್ರು. ಹೂತ್ ಹಾಕಿ ಯುದ್ಧ ಮಾಡಕ್ ಹೋಗಿ ಗೆದ್ದ ಮೆಂದು ಇದ್ರ ಅದನ್ನು ಉಪಯೋಗ ಮಾಡಿ ಮತ್ತೆ ರಾಜ್ಯವನ್ನ ರಾಜ್ಯಭಾರ ಮಾಡ್ತಿದ್ರು. ಇದು ಒಂದು ವ್ಯವಸ್ಥೆ. ಇದನ್ನ ನೀವು ಪುರಾತತ್ವ ಇಲಾಖೆ ಅವರು ಹೇಳುವಂತದ್ ರೀತಿ ಬೇರೆ, ಸಾರ್ವತ್ರಿಕ ಜೀವನದೊಳಗೆ ಹೇಳೋರು ಬೇರೆ, ಆಮೇಲೆ ಇದನ್ನ ಐತಿಹಾಸಿಕ ಪಾರಂಪರಿಕ ತಜ್ಞರು ಹೇಳೋದು ಬೇರೆ, ಇತಿಹಾಸ ತಜ್ಞರು ಹೇಳೋದು ಬೇರೆ, ಅಧ್ಯಯನ ಮಾಡಿದವರು ಹೇಳೋದು ಬೇರೆ. ಆದ್ರೆ ಇವತ್ತು ಕೆಲವೊಮ್ಮೆ ವಾಮಾಚಾರಗಳು ಆಗೋದಿಲ್ಲ ಅಂತಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಈಗ ನಾವು ಬೋರ್ ಹಾಕಕ್ಕೆ ಏನ್ ಮಾಡ್ತೀವಿ, ನೀರಿನ ಶೆಲೆ ಗುರುತಿಡ್ಲಿಕ್ಕೆ ಕಾಯಿ ಹಿಡಿಯೋದು, ತೆಂಗಿನಕಾಯಿ ಹಿಡ್ಕೊಂಡು ತಿರುಗಾಡೋದು. ಜಿಯಾಲಜಿಸ್ಟ್ ಬೇರೆದವ್ರು ಮಾಡ್ತಾರೆ ನೋಡ್ರಿ, ಅವ್ರಿಗೆ ಒಂದು ಇದು ಗೊತ್ತಿರುತ್ತೆ. ಅದನ್ನ ನೋಡಿಕೊಂಡು ಅದು ಏನಾದ್ರು ಕಾಯಿ ಎದ್ದು ಅವ್ರದ್ದು ಸ್ವಲ್ಪ ಕಾಯಿ ಎದ್ದು ನಿಂತು ಅಂದ್ರೆ, ಓ ಇಲ್ಲಿ ನೀರಿದೆ, ಇಷ್ಟೇ ಇದು ಸಿಗ್ತದೆ ಅಂತೇಳಿ, ಇಂಚು ಇಷ್ಟೇ ನೀರಿದೆ ಅಂತ. ಹಂಗೆ ಈಗೂ ಕೂಡ ವಾಮಾಚಾರ ಕೆಲವರು ಮಾಡ್ತಾರೆ. ಹೆಂಗ ಈಗ ನೋಡ್ರಿ, ಅವಾಗ ಸಿಕ್ಕಾಪಟ್ಟಿ ಮಣಗಟ್ಲೆ ಹೊನ್ನು ಇದ್ರ 7 ಹೆಡಿ ಸರ್ಪವನ್ನ ಕಲ್ಲಾಗಿ ಇಡ್ತಿದ್ರು, ಅದು ಕಾಯಿಲಿ ಅಂತ. ಸ್ವಲ್ಪ ಮಟ್ಟಿಗೆ ಇತ್ತು ಅಂದ್ರೆ ಅದು 5 ಹೆಡಿದು ಇಡ್ತಿದ್ರು, ಇನ್ನೂ ಸ್ವಲ್ಪ ಅಂದ್ರೆ 3 ಹೆಡಿದು ಇರ್ತಿದ್ರು. ಇನ್ ಕೆಲವು ಕಡೆ ಅಲ್ಲೆಲ್ಲೇ ಮನೆಯೊಳಗೆ ಹೂತ್ ಹಾಕಿಡೋದು, ಅವಾಗ ಯಾಕಂದ್ರೆ ಮುಸ್ಕುದಾರಿಗಳು ದಾಳಿ ಆಗ್ತಿತ್ತು. ಸೊ ಹಂಗಾಗಿ ಚಿನ್ನಗಳು ಇಲ್ಲೇ ಅಲ್ಲೆಲ್ಲೆಲ್ಲಿ ಹೂತ್ ಹಾಕ್ತಿದ್ರು. ಮುಸ್ಕುದಾರಿಗಳು ಅಂದ್ರೆ ದರೋಡೆಕೋರ್ ಅಂತ ನಾವ್ ಅಂತೀವಲ್ಲ, ಹಂಗ ಅವಾಗ ದಾಳಿ ಮಾಡ್ತಿದ್ರು. ಹೆಣ್ಮಕ್ಳು ಒಂದು ಒಳ್ಳೆ ಹೆಣ್ಮಕ್ಳ ಇದ್ರೆ ಅವ್ರನ್ನ ಹೊತ್ಕೊಂಡು ಹೋಗ್ತಿದ್ರು, ಹಣ ಮತ್ತು ಚಿನ್ನ ಇದ್ರೆ ದೋಚ್ಕೊಂಡು ಹೋಗ್ತಿದ್ರು. ಅದಕ್ಕೇನ್ ಮಾಡ್ತಿದ್ರು ಮನೆಯ ಯಜಮಾನ್ರು ಹಣ ಮತ್ತು ಚಿನ್ನವನ್ನ ಹೂತಾಕ್ತಿದ್ರು. ತಮ್ಮ ಮನೆಯೊಳಗಿರುವಂತ ವಯಸ್ಕ ಹೆಣ್ಮಕ್ಳನ್ನ ತಮ್ಮ ಬೀಗರ ಮನೆಗೆ ಬಿಟ್ಟು ಬರ್ತಿದ್ರು. ಸೊ ಹಿಂಗಾಗಿ ಇಲ್ಲಿ ಸಾಕಷ್ಟು ಲಕ್ಕುಂಡಿಯಲ್ಲಿ ನಿಧಿ ಅಂತೂ ಇದೆ. ನಿಧಿ ಅಂತಿರೋ, ಚಿನ್ನ ಅಂತಿರೋ, ಯಾಕಂದ್ರೆ ಮಳಿ ಬಂದಾಗ ಲೆಕ್ಕದ ಗುಂಡಿದು, ಇಲ್ಲಿ ಟಂಕಶಾಲೆ ಇತ್ತು ಅಂದ್ರೆ ಇದು ಎಷ್ಟು ಶ್ರೀಮಂತಿಕೆ ನಾಡು ಅನ್ನೋದು ತಿಳ್ಕೊಂಡ್ಬಿಡ್ರಿ. ಇದು ಹೊಯ್ಸಳರ ರಾಜಧಾನಿ ಇತ್ತಿದು. ಸೊ ಎಲ್ಲ ರಾಜಧಾನಿಗಳು ಇದು ಒಂದು. ಹಿಂಗಾಗಿ ಬ್ರಿಟಿಷರು ಕೂಡ ಇದ್ರ ಬಗ್ಗೆ ಗಮನ ಕೊಟ್ಟಿದ್ರು, ಇದನ್ನ ಉತ್ಖನನ ಮಾಡಬೇಕು ಅಂತ ಹೇಳಿ. ಸೊ ಈಗಾಗಲೇ ವಾಮಾಚಾರಗಳನ್ನ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿ ಇಡೋದು, ಲಿಂಬೆ ಹಣ್ಣು ಹಾಕೋದು, ಅಥವಾ ಅವ್ರು ಏನು ಅದು ಶಾಸ್ತ್ರ ಪ್ರಕಾರ ಕೇಳೋದು, ಅವೆಲ್ಲ ಮಾಡಿ ಎಲ್ಲೆಲ್ಲಿ ಸಿಕ್ತು ಅಗದಿದ್ದಾರೆ.
ಸಿಕ್ಕಷ್ಟು ದೋಚಿದ್ದಾರೆ. ಸಿಗದೆ ಇದ್ರೆ ಆಯ್ತು ಅಂತ ಮತ್ತೆ ಮುಂದೆ ಅವರು ಹಿಂಗೆ ಇದು ವ್ಯವಸ್ಥೆ. ಬಟ್ ಇಲ್ಲಿ ಏನು ಅಂದ್ರೆ ಒಂದು ಭದ್ರತೆ ಬೇಕಿಲ್ಲಿ. ನಾವು ವಾಮಾಚಾರ ಮಾಡ್ತಾರ ಅಂದ ಕೂಡನ ಅದನ್ನ ನಂಬೋದು ಕಷ್ಟ. ಆದ್ರೆ ಒಂದಂತರೂ ನಿಧಿ ಯಾವಾಗ್ಲೂ ವಾಮಾಚಾರಕ್ಕೆ ಮಣಿತದೆ. ಅವ್ರಿಗೆ ಒಂದು ಗುರ್ತು ಸಿಗತ್ತೆ. ಅವ್ರು ಒಂದು ಅದಕ್ಕೆ ಅದರದೇ ಆದಂತ ಒಂದು ಅವ್ರ ಹತ್ರ ನಾಲೆಜ್ ಇರುತ್ತೆ. ಅದು ಇಲ್ಲಿ ಸಿಗತ್ತೆ ಅಂತ ಹೇಳಿ ಇಷ್ಟು ಫೂಟ್ ಒಳಗಡೆ ಇರುತ್ತೆ, ಇಷ್ಟು ಏರಿಯಾದೊಳಗೆ ಇರುತ್ತೆ. ಈಗ ಹೆಂಗ್ ಇವರು ಹಿಡಿದ್ರೆ ನೋಡ್ರಿ, ವೀರಭದ್ರೇಶ್ವರ ಕೋಟೇಶ್ವರ ದೇವಸ್ಥಾನದ ಎದುರಿಗೆನೆ ನಾವು ಉತ್ಖನನ ಮಾಡಬೇಕು ಅಂತ. ಇಲ್ಲಿ ವಾಮಾಚಾರ ಮಾಡಿಲ್ಲ, ಇವರು ಕೂಡ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡುವಾಗ ಏನ್ ಮಾಡ್ತಾರೆ, ಕಾಯಿ ಹೊಡಿತಾರೆ, ಲಿಂಬೆಹಣ್ಣು ಇಡ್ತಾರೆ, ಚುರ್ಮರಿ ಖಾರ ಕೊಡ್ತಾರೆ. ಇದ್ರ ಅರ್ಥ ಏನು? ಇದು ಕೂಡ ಅದೇ. ಹಂಗ ಅವರು ಪೂಜೆ ಮಾಡಿ ನಿಧಿ ತೆಗಿತಾರೆ. ಸೊ ಒಟ್ಟಾರೆ ಇಲ್ಲಿ ನಿಧಿ ಅಂತೂ ಇದೆ. ಇದು ಒಂದು ದೊಡ್ಡ ಇತಿಹಾಸವಾದ ಪರಂಪರೆಯನ್ನು ಹೊಂದಿದ್ದು. ಇಲ್ಲಿ ರತ್ನ, ಹವಳ, ಮುತ್ತು ಎಲ್ಲ ಸಿಗ್ತವೆ. ಆಮೇಲೆ ಬಂಗಾರ ಇದೆ, ನಾಣ್ಯಗಳು ಸಿಗ್ತವೆ. ಸೊ ಹಂಗಾಗಿ ಇದೊಂದು ಅತ್ಯಂತ ಶ್ರೀಮಂತ ನಾಡು ಲಕ್ಕುಂಡಿ. ಇದು ಲೆಕ್ಕ ಗೊಂಡಿ ಅಂತಾನೆ ಇದಕ್ಕೆ ಹೆಸರು.